ಸರ್ಕಾರದ ವತಿಯಿಂದ ಬಂದಿರತಕ್ಕಂಥ ಬಿಳಿ ಜೋಳ ಮತ್ತು ಕೆಂಪು ಜೋಳ NDDB ಮುಖಾಂತರ ಬೆಂಗಳೂರು ಹಾಲು ಕೊಟ್ಟು ಬಂದು ಹಾಲು ಕೊಟ್ಟಂತೆ ಇವತ್ತು ನಮ್ಮ ಹೊಸಕೋಟೆ ಸಿಗು ಕಚೇರಿ ಮುಖಾಂತರ ರೈತರಿಗೆ ಕೊಡ್ತಕ್ಕಂಥ ವಿತರಣೆ ಕಾರ್ಯಕ್ರಮದ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನನ್ನ ಬೆಂಗಳೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕರಾದಂಥ ಡಾಕ್ಟರ್ ಶಿವಶಂಕರ್ ಅವರೇ ಹಾಗೂ ನನ್ನ ಹೊಸಕೋಟೆ ಮತ್ತೊಬ್ಬ ಡೇರಿಯ ವ್ಯವಸ್ಥಾಪಕರಾದಂಥ ಚಂದ್ರಣ್ಣವರೇ ಹಾಗೂ ನನ್ನ ಬೆಂಗಳೂರು ಸಿಗು ಕಚೇರಿಯ ಉಪವ್ಯವಸ್ಥಾಪಕರಾದಂಥ ಡಾಕ್ಟರ್ ನಾಯಕರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿಸ್ತರಣೆ ಅಧಿಕಾರಿಗಳೇ ಹಾಗೂ ಅಗ್ರಿಕಲ್ಚರ್ ಆಫೀಸರ್ ಅಂತ ಸ್ವಾಮಿಯವರೇ ಮತ್ತು ಮಾಧ್ಯಮ ಮಿತ್ರರೇ ಮತ್ತು ಮೀಡಿಯಾದವರೇ, ಇಲ್ಲಿ ಬಂದಿರತಕ್ಕಂಥ ಗೌರವಾನ್ವಿತ ತಾಲೂಕಿನ ಅಧ್ಯಕ್ಷೆ ಹಾಗೂ ಗೌರವಾನ್ವಿತ ಕಾರ್ಯನಿರ್ವಾಹಕರೇ ಹಾಗೂ ನನ್ನ ಹಾಲು ಉತ್ಪಾದಕ ರೈತರೇ, ಸ್ನೇಹಿತರೆ, ಈಗಾಗಲೇ ನಮ್ಮ ಈ ವಿಷಯದ ಬಗ್ಗೆ ಶಿವಾಜಿನಾಥರು ಹೇಳಿದ್ದಾರೆ, ಹಾಗೆ ನಮ್ಮ ಶಿವಶಂಕರ್ ಹೇಳಿದ್ದಾರೆ. ಇವತ್ತು ಏನು ಈ ಜೋಳ ಇವತ್ತು ಸುಮಾರು 10,000 ಪ್ಯಾಕೆಟ್ ಇವತ್ತು ಬಂದಿದೆ. 5 kg 6,000 ಪ್ಯಾಕೆಟು ಮತ್ತು ಅದು 3 kg 4,000 7,000 ಪ್ಯಾಕೆಟು 5 kg, ಅದು 3 kg 3,000 ಪ್ಯಾಕೆಟ್ ಬಂದಿದೆ. ಇವತ್ತು ನನ್ನ ತಾಲೂಕಿನಲ್ಲಿ ಇರ್ತಕ್ಕಂಥ ಹಾಲು ಉತ್ಪಾದಕರು ಹಾಲಾಗ್ತಕ್ಕಂಥವ್ರು ಇರೋದು ಸೇರಿದವ್ರು ಜಾಸ್ತಿ ಇದ್ದಾರೆ. 6,500 7,000 ಒಳಗೆ ಇರೋದು. ಟೋಟಲ್ 6,300 ಹೇಳಿದ್ದಾರೆ. ನಾವು ಹಾಳ್ಕೊಂಡು ಒಂದು ಪ್ಯಾಕೆಟ್ ಕೊಟ್ಟರೂ ಕೂಡ ಅನ್ನೋದು ಬೇಕಾದಷ್ಟು ಉಳಿತಾರೆ ನಮ್ಮ ತಾಲೂಕು. ಅದು ತೆಗೆದುಕೊಂಡು ಹೋಗ್ತಕ್ಕಂಥ ನಮ್ಮ ಗೌರವಿತ ಕಾರ್ಯನಿರ್ವಾಹಕರು, ಮುಖ್ಯವಾಗಿ ಅಧ್ಯಕ್ಷಕ್ಕಿಂತ ಹೆಚ್ಚಾಗಿ ನಿಮ್ಮದೇ ಜವಾಬ್ದಾರಿ. ನಮ್ಮ ವಿಸ್ತರಣೆ ಅಧಿಕಾರಿಗಳು ತಮ್ಮ ಊರು ಕೊಟ್ಟಾಗ ಇಲ್ಲ ನೀವೇ ಗಾಡಿ ತಂದು ಹಾಕೊಂಡು ನಮ್ಮ ಡೈರಿ ಹತ್ರ ಬಂದು ಇಲ್ಲಿಂದೇ ಬಂದಿದೆ ಲೋಡ್ಗಳು ತಿಳ್ಕೊಂಡವರು. ಆದರೆ ಆ ಜ್ವಾಳನ ವೇಸ್ಟ್ ಮಾಡಬಾರ್ದು. ಯಾಕಂದರೆ ಬಿಳಿ ಜೋಳ 60 ರೂಪಾಯಿ, ಅದು 100 ರೂಪಾಯಿ. ಒಟ್ಟು ನಮ್ಮ ತಾಲೂಕು ಇವತ್ತು ಬಂದಿರೋದು 20 ಲಕ್ಷದ ಮೆಟೀರಿಯಲ್ಸ್ ಇವತ್ತು ಬಂದಿರ್ತಕ್ಕಂಥ ಜೋಳ ನಮ್ಮ ತಾಲೂಕು ಬಂದಿರ್ತಕ್ಕಂಥ. ನಾವು ಹೋದ್ಸಾರಿ ಅನೇಕ ಜನ ನಮ್ಮ ಕಾರ್ಯದರ್ಶಿ ಕೇಳಿದ್ರು ಏನ್ರಿ ಜೋಳ ಅಂತ. ಅವಾಗ ಏನು ಮಾಡೋರು, ಕೆಲವರು ಉಚಿತವಾಗಿ ಕೊಡ್ತಾ ಇದ್ರು, ಕೆಲವರು ಏನೋ ದುಡ್ಡು ತಗೊಂಡು ಮತ್ತೊಂದು ತಗೊಂಡು ಹುಳ ಬಿದ್ದೋಗ್ಬಿಟ್ಟು ನಾವು ಕೇಳೋರಿಲ್ಲ. ನಮ್ಮ ಮನೆಯೊಂದು ಅಷ್ಟೊಂದು ಕೇಳಿದ್ರೆ ಜೋಳ ಬಂದಿದೆ ಫ್ರೀ, ಸೌಮ್ಯ ಕೊಡ್ತಾ ಇದ್ದಾರೆ ನೋಡ್ರಿ, ತೊಕ್ಕಾಲಿ ಪಂಚಾಯತ್ ಹೋಗಿ ತಗೊಂಬರ್ರಿ ಅಂತಂದ್ರೆ ಹೇಳ ಇಲ್ಲಿ ಬಂದ್ರೆ ಎಲ್ಲ ಹುಳ ಬಿದ್ದ, ಯಾರು ಇಂಟ್ರೆಸ್ಟ್ ತಗೊಂಡದೇ ಇಲ್ಲ ಅಂತ ನೀವು ಪ್ರಚಾರ ಮಾಡಬೇಕು. ಹೋಗ್ಲಿ ಆ ಜೋಳ ತಗೊಂಡೋಗಿ, ಆ ಬಿಳಿ ಜೋಳ ಆದರೆ ಒಂದು ಸಾರಿ ಬರ್ತದೆ. ಆ ಕೆಂಪು ಇದು SSG ಅಂತ ಏನಿದೆ ಅದು 4 ಕಟಾವು ಸರಿಯಾಗಿ ಗೊಬ್ಬರ ಮತ್ತು ಕೊಟ್ಟರೆ 5-6 ಕೂಡ ಬರ್ತದೆ. ಇವಾಗ ನಾವು ಕಟ್ಟಿಗೆ 2 ರೂಪಾಯಿ 1 ರೂಪಾಯಿ ಕೊಟ್ಟು ನಾವು ಹೋಗ್ತೀವಿ ಮಾಲ್ ಸಂಘ ಕೊಳ್ಳು ಕೈ ಎಲ್ಲೆಲ್ಲೋ ಹೋಗ್ತೀವಿ ತರೋದು. ಇದನ್ನು ಬೇಕಾದ್ರೆ ಕೆಲವರು ರೈತರು ಹಾಕೊಂಡು ಬೇಕಾದ್ರೆ ಮಾರಾಟನೂ ಮಾಡಿಕೊಂಡು ಕಡಿಮೆ 1 ರೂಪಾಯಿ ಕೊಟ್ಟರೆ ಆಯ್ತು ಮಾಡಿ ಜೋಳ. ಅದಕ್ಕಾಗಿ ಯಾವುದೇ ಕಾರಣಕ್ಕೆ ಜೋಳ ಉಪಯೋಗ ಆಗಿದ್ರೆ ತೆಗೆದುಕೊಂಡು ಸುಮ್ಮನೆ ಕಾಟಾಚಾರ ತಗೊಂಡೋಗೋದು, ಮನೆ ಹತ್ರ ಹಾಕೋದು, ಅಲ್ಲಿ ಒಂದು ಮೂಳೆ ಬಿದ್ದು ಹುಳ ಬೀಳೋದು, ಇಲ್ಲ ಕೆಲವರು ಅದನ್ನ ಮಿಷಿನ್ಗೆ ಹಾಕ್ಬಿಟ್ಟು ಕುರಿ ಮೇಯ್ಲಿಕ್ಕೆ ಇಟ್ಬಿಡೋದು. ನಾವು ಕೊಟ್ಟಿರೋದು ಹಾಲು ಉತ್ಪಾದಕ, ಹಾಲಾಗ್ತಕ್ಕಂಥವ್ರಿಗೆ ಗುಣಮಟ್ಟದ ಹಾಲು ಬರಲಿ, ಹಸಿ ಮೇವು ಹಾಕಬೇಕು ಅಂತ ಹೇಳೋದಕ್ಕಾಗಿ ನಾವು ಕೊಡ್ತಕ್ಕಂಥದ್ದು. ಅದು ತಗೊಂಡು ಬೇರೆ ಬೇರೆ ದಯವಿಟ್ಟು ಈಗ ಕೇಳೋದಷ್ಟೇ. ಕಾರ್ಯನಿರ್ವಾಹಕರು ಇಲ್ಲಿ ಅನೇಕ ಜನ ಬಂದಿಲ್ಲ. ನಮ್ಮ ತಾವು 170 ಜನ ಈಗ ಗೌರವಿತ ಕಾರ್ಯನಿರ್ವಾಹಕರಿದ್ದಾರೆ, ಅಧ್ಯಕ್ಷರಿದ್ದಾರೆ. ನೋಡಿರ್ತಾರೆ, ಪ್ರಚಾರ ಮಾಡಬೇಕು. ಎಕ್ಸಾಂಪಲ್ಸಲ್ಲಿ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ನೀವು ಹೋಗ್ಬೇಕು ಆ ಊರುಗಳಲ್ಲಿ ಒಂದು ಮೀಟಿಂಗ್ ಕರಿಬೇಕಾದ್ರೆ ಜೋಳ ಬಂದಿದೆ ಈ ಥರ ಹಾಕಿ ಮಾಡಿ. ಇವತ್ತು ಭಾರಿ ಖುಷಿ ಆಯಿತು. ನಮ್ಮ ಶಿವಶಂಕರ್ ಅವರು ಹೇಳಿದ್ರು, ನಾನು ಮೀಟಿಂಗಲ್ಲಿ ಯಾವತ್ತೂ ಗಲಾಟೆ, ನಮ್ಮದು 4, 5, 3 ಆಗಿದೆ. ನಾನು ಬೇರೆಯವ್ರಿಗೆ ಹೇಳೇನೆ, ನಮ್ಗ ಬೇರೆಯವ್ರಿಗೆ 29% ಗುಣಮಟ್ಟದಲ್ಲಿ ಕೆಳಗಡೆ ಇದ್ರು ಅನೇಕ ಜನ. ಅದಕ್ಕೆ ಅವರು ನಾನು ಮೀಟಿಂಗ್ನಲ್ಲಿ ಇದೆ ಏನು ಈ ಥರ ಕಡಿಮೆ ಬರ್ತದೆ ನಿಮ್ಮದು ಅದೇ ಇದು ಅಂತ ಚರ್ಚೆ ಮಾಡ್ತೀವಿ. ಇವತ್ತು ಹೇಳಿದ್ರೆ ಇವರು ಭಾರಿ ಖುಷಿ ಆಯಿತು. 1ನೇ ಸ್ಥಾನಕ್ಕೆ ಹೋಗಿದೆ ಸರ್ ಗುಣಮಟ್ಟ ನಿಮ್ಮ ಹಾಲು ತಾಲೂಕಲ್ಲಿ ಅಂದರು. ಹುಡೂರು ಮತ್ತು ನೆಲಮಂಗಲ ಯಾವಾಗೂ ಪೈಟ್ ಬಿಡ್ತಾ ಇದ್ದೀವಿ.
ಇವತ್ತು ಅವರು ಮೀರಿಸಿ ಮೇಲೆ ಹೋಗಿದ್ದಕ್ಕೆ ಭಾರಿ ಸಂತೋಷ ಆಯಿತು. ಇವತ್ತು ನನ್ನ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರಿಗೂ, ಹಾಲಾಗ್ತಕ್ಕಂಥ ರೈತರಿಗೂ, ವಿಶೇಷವಾಗಿ ಗೌರವಾನ್ವಿತ ಕಾರ್ಯದರ್ಶಿಗಳು, ಟೆಸ್ಟರ್ಗೂ, ಅಳತೆ ಮಾಡಿ ಅವರು ಡಿಗ್ರಿ ತಗೊಂಡೋದ್ರಿಗೂ ಮತ್ತು ಅಧ್ಯಕ್ಷರು, ಆಡಳಿತ ಮಂಡಳಿಗೂ ಮತ್ತು ನನ್ನ ವಿಸ್ತರಣೆ ಅಧಿಕಾರಿಗಳು, ವಿಶೇಷವಾಗಿ ನಾಯಕರಿಗೂ ಇರ್ಬೋದು, ಹಾಗೆ ನಮ್ಮ ಉಸ್ತುವಾರಿ ನೋಡಿರ್ತಕ್ಕಂಥ ವ್ಯವಸ್ಥಾಪಕ ನಮ್ಮ ಶಿಕ್ಷಕ ಎಲ್ಲರಿಗೂ ನಾನು ಇವತ್ತು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾರಣ ಯಾಕಂದರೆ ನಾವು ನೋಡ್ತೀವಿ 13 ಇದ್ರದ್ದು ಯಾವ ಊರು ಯಾವ ತಾಲೂಕು ಗುಣಮಟ್ಟ ಇವತ್ತು ಎಷ್ಟು ಬಂತು, ಹೇಗೆ ಹೊರಗಡೆ ಇದೆ 4.1 8.5 ಎಷ್ಟು ಬಂದಿದೆ, 3.5 8.5 ಎಷ್ಟು ಬಂದಿದೆ. ಯಾಕಂದ್ರೆ 3.5 8.5 ಬಂದಿದ್ರೆ ನಿಮ್ಗೆ ₹5 ಪ್ರೋತ್ಸಾಹಧನ ಬರೋದು. ಇವತ್ತು ಅನೇಕ ತಾಲೂಕಿನಲ್ಲಿ ಬರ್ತಾ ಇಲ್ಲ. ಇವತ್ತು ನಾನು ಈ ಡೇರಿಯಲ್ಲಿದ್ದೀನಿ, ಅಮೃತ ಜಾಗದಲ್ಲಿ ನಾನು ಒಂದು ಜೀವನದಲ್ಲಿ ಒಂದು ಡೇರಿಯವರ್ಗ ಆ ಪಾರ್ಟಿ ಈ ಪಾರ್ಟಿ ಅಂತ ಭೇದ ಭಾವ ಇಟ್ಟೋನಲ್ಲ. ಅವ್ರಿಗೆ ಡಿಗ್ರಿ ಹಾಕ್ಕೊಡಿ, ಇವ್ರು ಡಿಗ್ರಿ ಕಟ್ ಮಾಡಿ, ಇವ್ರಿಗೆ ಹಾಲು ನಿಲ್ಲಿಸಿ, ಇವ್ರು ಬಿಲ್ ನಿಲ್ಲಿಸಿ ಅಂತ ನನ್ನ ಜೀವನದಲ್ಲಿ ಹೇಳೋದನ್ನಲ್ಲ. 33 ವರ್ಷ ಆಗಿದೆ. ನಿಮ್ಮ ಆಶೀರ್ವಾದದಿಂದ ನಿರ್ದೇಶನಾಗಿ ಅಧ್ಯಕ್ಷರಾಗಿ 4 ಜನ ಎಲ್ಲ ಆಗಿರೋದ್ರಿಂದ. ಆದರೆ ಇವತ್ತು ಏನು ಈ ಗುಣಮಟ್ಟ ನೀವು ಕೊಟ್ಟಿದ್ರಿ, ಭಾರಿ ಖುಷಿ ಆಗ್ತದೆ. ಬೇರೆ ತಾಲೂಕಿನಲ್ಲಿ ಗುಣಮಟ್ಟ ಬರಲಿಲ್ಲ, ಪ್ರೋತ್ಸಾಹನ ಕಡಿಮೆ ಆಗೈತೆ. ಅವ್ರಿಗೆ 2.5 ಮತ್ತು 3.5 ಬರ್ತಿದ್ರೆ ಅವ್ರು ಕೊಡೋದಿಲ್ಲ ಪ್ರೋತ್ಸಾಹನ. ಈಗಿನ ಸರ್ಕಾರದವರು ಹೋದ್ಸರಿ ಸೆಪ್ಟೆಂಬರಿಂದ ಮಾರ್ಚ್ ತನಕ ಇವತ್ತು ರಿಲೀಸ್ ಮಾಡಿಲ್ಲ ಪ್ರೋತ್ಸಾಹನ. ನಮ್ಮ ರೈತರಿಗೆ ತೊಂದರೆ ಆಗಿದೆ ₹5. ಯಾಕಂದ್ರೆ ಇವತ್ತು ಕ್ಯಾಟಲ್ ರೇಟ್ ಜಾಸ್ತಿ ಆಯ್ತು, ಮೇವುಗಳು ಲೇಬರ್ ಚಾರ್ಜ್ ಜಾಸ್ತಿ ಆಯ್ತು. ಇವತ್ತು ಕೂಲಿಯವ್ರನ್ನ ಇಟ್ಕೊಂಡು ಕೆಲಸ ಮಾಡೋದಂದ್ರೆ ಆಗೋದಿಲ್ಲ. ಅದೇ ರೀತಿ ಇವತ್ತು ಸರ್ಕಾರನ ಏನ್ ಮಾಡಿದ್ದಾರೆ, ಇವತ್ತು ಹಾಲು ದರ ಜಾಸ್ತಿ ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ಬೆಂಗಳೂರು ಸರ್ಕಾರದವರು ₹3 ಕೊಟ್ಟು ಅದ್ರಾಗ ₹2 ಇಟ್ಟು ₹1 ಕೊಟ್ಟು ಅಲ್ಲಿ ಇವಾಗ ಲಾಭ ಬಂದಿದೆ ಅಂತಾರೆ. ತುಮಕೂರು ನಮ್ಗಿಂತ ಇವಾಗ ₹1.5 ಜಾಸ್ತಿ ಕೊಡ್ತಾರೆ. ಇಲ್ಲಿ ಕೋಲಾರ ಪಕ್ಕದವ್ರು ನಮ್ಗಿಂತ ₹1 ಜಾಸ್ತಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಏನು ಶಿವಮೊಗ್ಗ ಇರುವ ಮೈಸೂರು ಅವರೆಲ್ಲ ₹2 ಜಾಸ್ತಿ ಕೊಡ್ತಾರೆ ನಮ್ಗಿಂತ. ಆದ್ರೆ ಅವ್ರು ಕಡಿಮೆ ಕೊಡ್ಬೇಕಾಗಿ ಅವ್ರು ಅದನ್ನ ಬೋರ್ಡ್ ಕನ್ನೋಟ್ ಕಳಿಸ್ತಾರೆ. ಬೋರ್ಡ್ ಕನ್ನೋಟ್ ಕೊಡುವಾಗ ಲಾಸ್ ಆಗ್ತದೆ. ನಮ್ದು ಲಿಕ್ವಿಡ್ ವ್ಯಾಪಾರ ಆಗ್ತದೆ, ಹಾಲಾಗಿ ಆಗ್ತದೆ. ನಾವು ಕೊಡ್ಬೇಕು ಅಲ್ಲಿಂದ. ಇವತ್ತು ನಾನು ಎಲ್ಲ ಕೊಡೋದು ಗಲಾಟೆ ಮಾಡ್ತಾ ಇದ್ದೆ, ಕೊಡಿ ಮಾಡಿ ಯಾಕೆ ರೈತರು ಕೊಡೋಲ್ಲ, ಹಾಲು ಜಾಸ್ತಿ ಆಗೋದಿಲ್ಲ, ರೈತರು ಕಷ್ಟ ಇದೆ ಅಂತ ಹೇಳಿದ್ರೆ ಆಯ್ತು ಅದೇ ಅಂತ ನಮ್ಮ ಆಡಳಿತ ಮಂಡಳಿಯ ಕೆಲವು ಅಧ್ಯಕ್ಷರು ನಮ್ಮ MD ಅವರು ಉಚಿತ ಹೋಗ್ತಾರೆ ಅದು ಇದು ಅಂತ. ಅದಕ್ಕಾಗಿ ತಾವೆಲ್ಲ ಎಚ್ಚೆತ್ತಂದ್ರೆ ಇಲ್ಲಿ ಅಸೋಸಿಯೇಷನ್ ಅವರು ಇದು ಬಂದಿಲ್ಲ, ಇನ್ನು ಕೆಲವರು ವಿಜಯವರೆಲ್ಲ ಬಂದಿಲ್ಲ. ಅವ್ರಿಗೆ ಹೇಳ್ಬೇಕಾಯ್ತು ಅವ್ರು ಟೋಟಲ್ 15 ಒಪ್ಪದ ಅಸೋಸಿಯೇಷನ್ ಅದು ಒಂದಾಗಬೇಕು. ಜನ ಕರ್ಕೊಂಡೊಂದು ಸ್ಟ್ರೈಕ್ ಮಾಡಿದ್ರೆ ಯಾರು ಕೊಡೋಲ್ಲ. ಒಬ್ಬ ಹಾಲು ಎತ್ತಾನೆ ಹಾಲು ಕೊಡೋದು. ನೀವೇನು ಮಾಡಿದ್ರೆ ಏನು ಕೊಡೋದಿಲ್ಲ ರೀ. ಇವತ್ತು ₹5 ಕೊಡೋದು ಪ್ರೋತ್ಸಾಹ ಕೊಡ್ತಾ ಇಲ್ಲ. ಮೊನ್ನೆ ಮಾತ್ರ ಏನೋ ಏಪ್ರಿಲ್ ತಿಂಗಳು 1 ತಿಂಗಳು ಸರ್ಕಾರ ಹಾಕಿದೆ ಈ ವರ್ಷ. ನೀವು ಕೇಳೋಲ್ಲ, ಅವ್ರು ಕೊಡೋದಿಲ್ಲ, ಕೇಳಿದ್ರೆ ಕೊಡ್ತಾರೆ. ಅದಕ್ಕಾಗಿ ನೀವು ಮಾತಾಡಬೇಕಾಗ್ತದೆ. ಹಾಗೆ ಆ ರೀತಿಯಾಗಿ ಈ ವರ್ಷ ಉಚಿತವಾಗಿ ಬಂದಿದೆ. ಇದೇ ಒಂದು ಯೋಜನೆಯನ್ನ ಈ ಸರಿ ನಮ್ಗೆ ಕೊಟ್ಟಿದ್ದಾರೆ NDDB ಅವರು. ನಮ್ಮ ಬೆಂಗಳೂರು ಹಾಲು ಒಕ್ಕೂಟದವರು ಚೆನ್ನಾಗಿ ಮಾಡ್ತಾ ಇದ್ದೀರಾ ನೀವು. ಇಷ್ಟೊಂದು ನಾವು NSS ನ್ಯಾಷನಲ್ ಸ್ವೀಟ್ಸ್ ಕಾರ್ಪೊರೇಷನ್ ಅವರು ಇಷ್ಟು ನೀಟಾಗಿ ಬೆಳ್ಕೊಡ್ತಾ ಇಲ್ಲ, ನೀವು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅಷ್ಟೊಂದು ಮಾನಿಟರಿಂಗ್ ಇದೆ ನಿಮ್ಮಲ್ಲಿ, ನೀವು ಫೀಲ್ಡ್ ಆಫೀಸರ್ಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ. ಮೊನ್ನೆ ಬೋರ್ಡಲ್ಲೂ ಮಂಜಣ್ಣವರು ಇದ್ದರು, ಅವ್ರಿಗೂ ನಮ್ಮ ಮಂಜಣ್ಣವರು ಬೋರ್ಡ್ ಅವರು ಎಲ್ಲನೂ ಸೇರಿ ಅವ್ರಿಗೂ ಒಂದು ಅಭಿನಂದನೆ ಸಲ್ಲಿಸ್ತಾರೆ. ಯಾಕಂದರೆ ನಮ್ಮ ಬೆಂಗಳೂರು ಹಾಲು ಒಕ್ಕೂಟಕ್ಕೆ NDDBಯಿಂದ ಅಷ್ಟೊಂದು ಸವಲತ್ತನ್ನು ಕೊಡ್ತಾ ಇರೋದಕ್ಕೆ. ಹಾಗಾಗಿ ಈ ಸರಿನೂ 4,000 ಕ್ವಿಂಟಲ್ ತೊಗೊಂಡಿದ್ದೀವಿ. ರೈತರಿಗೆ ಬೇಕಾಗಿರೋದೇನೋ ಹಸಿರು ಮೇವು ಕೊಟ್ಟಾಗ ನಿಮಗೆ ಒಳ್ಳೆ ಇಳುವರಿ ಬರ್ತದೆ. ಆಮೇಲೆ ನಿಮಗೆ ಹಾಲು ಉತ್ಪಾದನೆಗೆ ಹೆಚ್ಚಿನದಾಗಿ ಖರ್ಚು ಬರಲ್ಲ. ಯಾಕೆಂದ್ರೆ ಹಸಿ ಮೇವು ಹಾಕಿಲ್ಲ ಅಂತಂದರೆ ಬರೀ ಫೀಡ್ ಹಾಕಬೇಕು, ಇಲ್ಲಾಂದ್ರೆ ಒಣಹುಲ್ಲು ಹಾಕಬೇಕು. ನೀವು ಸಮತೋಲನವಾಗಿ 70% ಹಸಿ ಮೇವು ಮತ್ತು 30% ಒಣಹುಲ್ಲು ಹಾಕೊಂಡಾಗ ನಿಮಗೆ ಒಳ್ಳೆ ಇಳುವರಿ ಬರ್ತದೆ ಮತ್ತು ಒಳ್ಳೆ ಫ್ಯಾಟ್ SNF ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ಇಡೀ ಒಕ್ಕೂಟದಲ್ಲೇ ಯಾವಾಗಲೂ ಶಿವಾಜಿ ನಾಯಕರು ಪಾಪ ಕಾಂಪಿಟೇಷನ್ ಯಾವಾಗ ದೇವರಹಳ್ಳಿ ಕಂಪ್ಯಾರಿಸನ್ ಮಾಡ್ಕೊತಾ ಇದ್ರು ಅವರು. ನಾವು ಯಾವಾಗಲೂ ನಾವು ದೇವರಹಳ್ಳಿ ಅವ್ರನ್ನ ಬೀಟ್ ಮಾಡಬೇಕು ಕ್ವಾಲಿಟಿಯಲ್ಲಿ ಅಂತ.
ಈ ಸಾರಿ ಏನಾಗಿದೆ ಅಂತಂದರೆ ಇಡೀ ಒಕ್ಕೂಟದಲ್ಲಿ ಮೇ ತಿಂಗಳಲ್ಲಿ ಭಾಳ ಬಿಸಿಲು ಈ ಸಾರಿ 40 ಡಿಗ್ರಿ ಮೇಲೆ ಹೋಗಿತ್ತು ಟೆಂಪ್ರೇಚರು. ಹಸುಗಳು ಮನುಷ್ಯರು ಬರ್ತದೆ ಕಷ್ಟ ಆಗೋಗಿತ್ತು. ಅಂಥ ಸಮಯದಲ್ಲಿ ಒಳ್ಳೆ ಗುಣಮಟ್ಟದ ಹಾಲನ್ನು ಶೇಖರಣೆ ಮಾಡಿ ಸರಬರಾಜು ಮಾಡಿರ್ತಾರೆ ಎಲ್ಲ ಹಾಲು ಉತ್ಪಾದಕರು ಮತ್ತು ಸಿಬ್ಬಂದಿಗಳು. ನಿಮ್ಮ ನನ್ನ ಕಡೆಯಿಂದ ಧನ್ಯವಾದಗಳು. ಯಾಕೆಂತಂದರೆ ಇವತ್ತು ನಾವು ಮೀಟಿಂಗಲ್ಲಿ ಕೂತ್ಕೊಂಡಾಗ ಮಂಜಣ್ಣವರು ಮೀಟಿಂಗಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಮೊನ್ನೆ ಹೋದ ಸರಿ ಮಾಗಡಿಯವ್ರಿಗೇನೆ ಸೇರಿಸ್ತಾ ಇದ್ರು, ಕುದೂರಲ್ಲಿ ಬರ್ತದೆ ಮಾಗಡಿಯಲ್ಲಿ ಬರ್ತಾ ಇಲ್ಲ ಅಂತ. ಆ ರೀತಿಯಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ರೈತರು ಇರ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಮೀನುಗಾರಿಕೆ ಸಂಬಂಧಪಟ್ಟಂತೆ ವಾತಾವರಣ ಈಗ ಪ್ರಸ್ತುತ ವಾತಾವರಣ ಸ್ವಲ್ಪ ಫೇವರಬಲ್ ಆಗಿದೆ. ಹಾಗಾಗಿ ಪ್ರಕೃತಿ ಮಾತೆಗೆ ನಾವು ಮತ್ತೊಮ್ಮೆ ಗಮಿಸಿ ಇವತ್ತಿನ ಈ ಒಂದು ಅನೌಪಚಾರಿಕ ಸಭೆ. ಆದರೆ ನಮ್ಮ ನಿರ್ದೇಶಕರು ಜನಗಳ ಮಧ್ಯೆ ಯಾವಾಗಲೂ ಮೊದಲು ಸತತ 35, 37 ವರ್ಷಗಳಿಂದಲೂ ಕೂಡ ಜನರು, ಹೈನುಗಾರರು, ರೈತರು, ಉತ್ಪಾದಕರೇ ಅಲ್ಲ, ಹೈನುಗಾರರು ಆಗಿರ್ಬೋದು, ರೈತರಾಗ್ಬೋದು, ಮತ್ತೆ ಹೋರಾಟಗಾರರು ಆಗ್ಬೋದು ಅಂತ ಜನಗಳ ಮಧ್ಯದಲ್ಲಿಯೇ ಬೆಳೆದು ಬಂದಂತಹವರು. ಅವರ ಹೈನುಗಾರಿಕೆ ಇರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ಯಾವುದೇ ಜ್ವಲಂತ ಸಮಸ್ಯೆಗಳು ತಾಲೂಕು ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ಎಲ್ಲೇ ಕಂಡು ಬಂದರೂ ಕೂಡ ಮುಂಚೂಣಿಯಲ್ಲಿದ್ದು ಹೋರಾಟ ಮಾಡುವಂತ ಒಬ್ಬ ಯುವ ನಾಯಕರಾಗಿದ್ದಾರೆ. ಹಾಗಾಗಿ ಯಾವುದೇ ನಾವಿಂತ ದೊಡ್ಡ ಮಟ್ಟದ ಫಂಕ್ಷನ್ಗಳಿಗೆ ಹೋಗಿ ಅಟೆಂಡ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವೆಲ್ಲರೂ ಮಾಡ್ತಾ ಇರ್ತಾರೆ. ಕೆಲವು ಸಲ ನಾವು ಚಿಕ್ಕದಾದ್ರೂ ಕನಿಷ್ಠ ಮಟ್ಟದಲ್ಲಿ ಇರೋದಿಲ್ಲ, ಬಹಳ ಪ್ರಾಮುಖ್ಯತೆ ಹೊಂದಿರುವಂತಹ ಕಾರ್ಯಕ್ರಮಗಳಿರ್ತವೆ. ಆದ್ರೆ ಚಿಕ್ಕದಾಗಿ ಅದನ್ನ ನಾವು ವ್ಯವಸ್ಥೆಯನ್ನ ಮಾಡಿರ್ತೀವಿ. ಅಂತಹ ಕಾರ್ಯಕ್ರಮಗಳು ಕೂಡ ನಾನು ರೈತರ ಜೊತೆಗೆ, ರೈತರ ಕಾರ್ಯಕ್ರಮ, ಉತ್ಪಾದಕರ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಇದನ್ನು ಅಟೆಂಡ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಅನೇಕ ಕಾರ್ಯಕ್ರಮಗಳು ಮತ್ತೆ ಕೆಲಸಗಳು ಬಹಳಷ್ಟು ಇರ್ತವೆ. ಆದರೂ ಕೂಡ ಅವರು ಶಾಂತ ಚಿತ್ತದಿಂದ ನಮಗೆಲ್ಲ 197 ಆಚೆನ ಈ ಒಂದು ಮ್ಯಾಪ್ ಅನ್ನ ತಾವು ನೋಡಿದ್ದೆ. ಆದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ನಾವೇ ವಿವರಿಸಬೇಕಾಗಿಲ್ಲ, ಯಾವ ಮಟ್ಟದಲ್ಲಿತ್ತು, ಯಾವ ಮಟ್ಟಕ್ಕೆ ಬೆಳೆದಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಚಿಕ್ಕದು ಇವತ್ತು ಬೆಂಗಳೂರು ಹಾಲು ಒಕ್ಕೂಟ ಮತ್ತೆ ಕೇಂದ್ರ ಸರ್ಕಾರದ NLM ಯೋಜನೆಯಿಂದ ಹೊಸಕೋಟೆ ತಾಲೂಕಿಗೆ ಒಕ್ಕೂಟದ ಮುಖಾಂತರ ಮತ್ತೆ ನಮ್ಮ ನಿರ್ದೇಶಕರು, ಆಡಳಿತ ಮಂಡಳಿಯವರ ಒಂದು ಕೋರಿಕೆಯ ಮೇರೆಗೆ ಸರಬರಾಜಾಗಿರುವ ಸಂಪೂರ್ಣ ಉಚಿತವಾಗಿ ರೈತರಿಗೆ, ನೀರಾವರಿ ಇರುವ ರೈತರಿಗೆ ಆದ್ಯತೆ ಅನುಸಾರ, ಜೊತೆಗೆ ಸಣ್ಣ ರೈತರಿಗೂ ಕೂಡ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಸಂಪೂರ್ಣ ಉಚಿತವಾಗಿ ಜೋಳ ಈಗಾಗಲೇ ನಮಗೆ ಇದರ ಬಗ್ಗೆ ಹೇಳ್ತೀವಿ. ಮುಂದೆ ಈ ಒಂದು ವಿತರಣಾ ಸಮಾರಂಭಕ್ಕೆ ಹಾಜರಿದ್ದು ಇಲ್ಲಿ ಎಲ್ಲರ ಜೊತೆಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಯುವ ನಾಯಕರಾದ, ಹಾಗೆ ಡೈಲಿ ಮಂಜಣ್ಣ ಅಂತಾನೆ ಅದನ್ನು ಹೇಳಲೇಬೇಕಾಗುತ್ತೆ ನಾವು. ಯಾಕಂದ್ರೆ ಒಬ್ಬರ ಒಂದು ಪ್ರನೌನ್ಸ್ ಅದೇ ರೀತಿ ಸರ್ವನಾಮದಲ್ಲಿ ಯಾವ್ದಾದ್ರು ಒಂದು ಹಾಡಾಗ್ಬೇಕು ಅಂದ್ರೆ ಬಹಳ ಕಷ್ಟಪಡ್ಬೇಕು ಯಾರೇ ಆಗಲಿ. ಮಂಜಣ್ಣ ಅಂತಾಗ್ಲಿ, ಬಿಬಿ ಅಂತಾಗ್ಲಿ, ಯಾವ್ಯಾವ ಹೆಸರು ಬಂದಿರ್ತವೆ ಅವರು ಮಾಡುವಂತ ಕೆಲಸ ಕಾರ್ಯಗಳಿಂದ ಅದು ಅವರಿಗೆ ಅಟ್ಯಾಚ್ ಆಗ್ತದೆ. ಸೊ ಹಾಗಾಗಿಯೇ ಹುಲ್ಲೂರು ಮಂಜುನಾಥ್ ಅನ್ನೋದು ಸುಮಾರು ಜನಕ್ಕೆ ತಟ್ಟಂತ ಜ್ಞಾಪಕ ಬರ್ತಿದ್ರು. ಡೈರಿ ಮಂಜಣ್ಣ ಅಂದ್ರೆ ತಟ್ಟಂತ ಜ್ಞಾಪಕ ಬರ್ತಿದ್ರು. ಅವರು ಇವತ್ತು ನಮ್ಮ ನಿಮ್ಮೆಲ್ಲರ ಮತ್ತೆ ಈ ವೇದಿಕೆಯಲ್ಲಿ ಆಸನ ಬಾತಿ ಒಟ್ಟ ವಾಪಸ್ ಅಂದ್ರೆ ಬರ್ರಿ 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 ಬಾ ದೇವರಾಜ ಗೌಡ ಬರ್ರಿ, ಇದ್ರು ಬರ್ರಿ. ಆಯ್ತು